ಬೆಂಡೆತ್ತಿ ಬ್ರೇಕ್ ಹಾಕಿದ್ರು ಲಿಟ್ರಲಿ ಕಿಚ್ಚ ಸುದೀಪ್ ಸರ್. ಒಬ್ಬೊಬ್ಬರನ್ನ ಒಂದೊಂದು ವಿಷಯ ಇಟ್ಟುಕೊಂಡು ನೀಟಾಗಿ ಮನೆಯನ್ನು ಕ್ಲೀನ್ ಮಾಡುವ ಕೆಲಸವನ್ನು ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಜಾಹ್ನವಿ ಅವರಿಗೆ ಉತ್ತರಿಸುವ ಮತ್ತು ಜಾಹ್ನವಿ ಅವರು ತತ್ತರಿಸುವ ಹಾಗೆ ಮಾತುಗಳನ್ನಾಡಿದ್ರು ಕಿಚ್ಚ ಸುದೀಪ್ ಅವರು. ಒಂದು ಭಯ ಇತ್ತು ರಕ್ಷಿತಾಗೆ, ರಘು ಅಣ್ಣನ ಹೆಸರನ್ನು ನಾನು ನಾಮಿನೇಟ್ ಮಾಡಿದ್ದೀನಿ, ಅಪ್ಪಿತಪ್ಪಿ ಅವ್ರು ಹೋದರೆ ಅದಕ್ಕೆ ನಾನು ಜವಾಬ್ದಾರಿ ಆಗಿಬಿಡ್ತೀನಿ ಅಂತ. ಅಲ್ಲಿ ಗಿಲ್ಲಿ ಗ್ಯಾಂಗು ಅಶ್ವಿನಿ ಗ್ಯಾಂಗು ಅಂತ 2 ಗ್ಯಾಂಗ್ಗಳಿದೆ ಅಂತ ಹೇಳಿ ಒಂದು ಕಡೆಯಿಂದ ಅಶ್ವಿನಿಯವರ ಗ್ಯಾಂಗ್ನಲ್ಲಿ ಇದ್ದ ಕೆಲವರು ಅಥವಾ ಗಿಲ್ಲಿಯ ಗ್ಯಾಂಗ್ ವಿರುದ್ಧ ನಿಂತ ಕೆಲವರು ಮನೆಯಿಂದ ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ವೀಕೆಂಡ್ನ ಬಿಗ್ ಬಾಸ್ ನೋಡಿರ್ತೀರಿ ತಾವು ಕೂಡ. ಈ ಸಲದ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ಸ್ ಬಹಳ ಖಡಕ್ ಆಗಿತ್ತು, ತುಂಬ ಖಾರವಾಗಿತ್ತು. ಸಾಕಷ್ಟು ಜನರಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು ಲಿಟ್ರಲಿ ಕಿಚ್ಚ ಸುದೀಪ್ ಸರ್. ಅದಕ್ಕೆ ಕಾರಣನೂ ಇತ್ತು. ಮನೆಯೊಳಗಡೆ ಕೆಲವೊಂದು ತಮಾಷೆ ಹೆಸರಿನಲ್ಲಿ ಅತಿರೇಕ ಆಗ್ತಿದೆ ಅನ್ನುವಂತಹ ಒಂದು ಭಾವನೆ ಸೋಷಿಯಲ್ ಮೀಡಿಯಾದ ಕೆಲವು ಕಡೆಗಳಲ್ಲಿ ಬಿಲ್ಡ್ ಆಗಿತ್ತು. ಅಟ್ ದ ಸೇಮ್ ಟೈಮ್ ಕೆಲವರು ಮಾಡಿದ ತಪ್ಪುಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ಅನ್ನೋದರ ಮಾತಿತ್ತು. ಆ ಕಾರಣಕ್ಕೋಸ್ಕರ ಸುದೀಪ್ ಈ ವಾರ ಯಾರನ್ನೂ ಬಿಡದೆ ಸುದೀಪ್ ಅವರು ಒಬ್ಬೊಬ್ಬರನ್ನು ಒಂದೊಂದು ವಿಷಯ ಇಟ್ಟುಕೊಂಡು ನೀಟಾಗಿ ಮನೆಯನ್ನು ಕ್ಲೀನ್ ಮಾಡುವ ಕೆಲಸವನ್ನು ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಮನೇಲಿ ಮತ್ತೊಂದು ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ, ಯಾರಿಗಾದರೂ ಬಕೆಟ್ ಹಿಡ್ಕೊಂಡೋ ಅಥವಾ ಯಾರದ್ದೋ ಶ್ಯಾಡೋದಲ್ಲಿ ಇದ್ದರೆ ಅವರು ಹೆಚ್ಚು ದಿನ ಉಳ್ಕೊಳ್ಳಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿನ್ನೆ ಸುದಿ ಅವರು ಹೊರಗಡೆ ಬಂದು ಹಾಕಿ ಕಾಣ್ತಾ ಇದೆ. ಅವ್ರ ವೈಫೇ ಹೇಳಿದ್ರು, ನಾವು ಹೇಳೋದಲ್ಲ, ಅವ್ರ ವೈಫೇ ಹೇಳಿದ್ರು ಸ್ವಲ್ಪ ಜಾಹ್ನವಿ ಮತ್ತು ಅಶ್ವಿನಿ ಅವ್ರನ್ನ ಸೈಡಿಗಿಟ್ಟು ಆಟ ಆಡಬೇಕಾಗಿತ್ತು ಅಂತ. ನನಗಿಂತ ಅಶ್ವಿನಿ ಅವರು ಸ್ಟ್ರಾಂಗ್ ಅಂತಲೋ ಅಥವಾ ನಾನು ಅವ್ರಿಗಿಂತ ಮನೆಯವರ ಬೇರೆಯವರಿಗಿಂತ ವೀಕ್ ಅಂತಲೋ ತನ್ನನ್ನೇ ತಾನು ಮನೆಯೊಳಗಡೆ ಕರ್ಕೊಂಡ್ಬಿಟ್ರೆ ಅದು ಜನಗಳಿಗೆ ಕಿವಿಗೆ ಬಿದ್ದಾಗ ಜನ ಈತನಿಗೆ ತನ್ನ ಬಗ್ಗೆ ಗ್ಯಾರಂಟಿ ಇಲ್ದಿದ್ದ ಮೇಲೆ ಈತನನ್ನು ಯಾಕೆ ಉಳಿಸಬೇಕು ಅಂತ ಯೋಚನೆ ಮಾಡಿಬಿಡ್ತಾರೆ ಬಿಗ್ ಬಾಸ್ನಲ್ಲಿ. ಅದು ಈ ಸಲ ಆಯಿತು. ಅಟ್ ದ ಸೇಮ್ ಟೈಮ್ ಅಶ್ವಿನಿ ಅವರಿಗೆ ಉತ್ತಮ ಸಿಕ್ತು, ಮನೆಯೊಳಗೆ ಮಾತಾಡಿಕೊಂಡು ಕಳಪೆ ಕೊಟ್ಟರು ಅನ್ನುವ ವಿಚಾರದ ಬಗ್ಗೆನೂ ಡಿಸ್ಕಷನ್ ಆಯಿತು. ಜಾಹ್ನವಿ ಅವರು ಹೇಳಿದ ಹಾಗೆ ಕಲರ್ಸ್ ಕನ್ನಡದವರು ಕಲರ್ಸ್ ಚಾನಲಿಂದ ಬಂದವ್ರನ್ನ ಪುಷ್ ಮಾಡ್ತಾರೆ ಅಂತ ಹೇಳಿದ್ದನ್ನು ತುಂಬ ಖಡಕ್ಕಾಗಿ, ತುಂಬ ಹಾರ್ಶ್ ಆಗಿ ಜಾಹ್ನವಿ ಅವರಿಗೆ ಉತ್ತರಿಸುವ ಮತ್ತು ಜಾಹ್ನವಿ ಅವರು ತತ್ತರಿಸುವ ಹಾಗೆ ಮಾತುಗಳನ್ನಾಡಿದರು ಕಿಚ್ಚ ಸುದೀಪ್ ಅವರು. ಅಶ್ವಿನಿ ಅವ್ರಿಗೂ ಸಹಿತ ಏನು ಜಾಹ್ನವಿ ಜೊತೆಯಲ್ಲಿ ಚೇಂಜಿಂಗ್ ರೂಮ್ನಲ್ಲಿ ಮಾಡಿದಂತಹ ಡಿಸ್ಕಷನ್ ಬಗ್ಗೆ ಕ್ಲಾಸ್ ತೊಗೊಂಡ್ರು. ಗಿಲ್ಲಿ ಮತ್ತು ರಕ್ಷಿತಾಗೆ ಒಂದು ಟೀಮ್ನಲ್ಲಿ ಇದ್ದುಕೊಂಡು ಆ ಟೀಮನ್ನು ಸೋಲಿಸಬೇಕು ಅಂತಲೋ ಅಥವಾ ಅವರನ್ನು ಕಿಚಾಯಿಸಬೇಕು ಅಂತಲೋ ಅವ್ರನ್ನ ಇರಿಟೇಟ್ ಮಾಡಬೇಕು ಅಂತಲೋ ತಾನು ಮಾಡದೆ ಅನ್ನುವಂತಹ ರಕ್ಷಿತಾಳ ಸ್ಟೇಟ್ಮೆಂಟ್ ಇಟ್ಟುಕೊಂಡು ಅವರಿಬ್ಬರನ್ನು ಅರ್ಥ ಮಾಡಿಸುವ ಕೆಲಸವನ್ನು ಸಹಿತ ಶನಿವಾರದ ಎಪಿಸೋಡ್ನಲ್ಲಾಯಿತು. ಅಟ್ ದ ಸೇಮ್ ಟೈಮ್ ಧ್ರುವಂತ್ ಒಂದು ಹಂತದಲ್ಲಿ ಧ್ರುವಂತ್ಗೆ ಚೆನ್ನಾಗಿ ಕ್ಲಾಸ್ ತಗೊಂಡು ಅರ್ಥ ಮಾಡಿಸಿ ಸ್ಪೇಸ್ ಕೊಡಲ್ಲ ನನಗೆ ಅಂತ ಹೇಳಿದಂತಹ ಧ್ರುವಂತ್ ಸ್ಟೇಟ್ಮೆಂಟ್ ಇಟ್ಕೊಂಡು ಕೊಡ್ತೀನಿ ನಿಮಗೆ ಇವತ್ತು ಟೈಮ್ ಮಾತಾಡಿ, ನೀವು ಅದೆಷ್ಟೊತ್ತು ಮಾತಾಡ್ತೀರಾ ಮಾತಾಡಿ ಅಂತ ಹೇಳಿ ತದನಂತರ ಧ್ರುವಂತ್ ಅವರ ಬಗ್ಗೆ ರಿಷಾ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಇಟ್ಕೊಂಡು ರಿಷಂಗೂ ಅರ್ಥ ಮಾಡಿಸುವ ಕೆಲಸವನ್ನು ತದನಂತರ ರಿಷಾ ಭಾಳ ಅಳ್ತಾ ಇದ್ರು. ನಾನು ಹಂಗೆ ಹೇಳಲಿಲ್ಲ, ನಾನೇನೋ ಹಿಂಗೆ ಫ್ಲೋವಲ್ಲಿ ಹೇಳಿದೆ ಅಂತ. ಏನೇ ಆಗಿದ್ದಿರಬಹುದು, ಬಟ್ ಎಂಡ್ ಆಫ್ ದ ಡೇ ಇನ್ನೊಬ್ಬರ ಮನೆಯವರು ಆ ಟಿ ವಿ ನೋಡ್ತಾ ಇದ್ದಾಗ ನನ್ನ ಮಗನ ಬಗ್ಗೆ ಹೀಗೆ ಹೇಳಿದ್ಲು ಅಂತ ಗೊತ್ತಾದಾಗ ಅವ್ರಿಗೆ ಹೇಗೆ ಫೀಲ್ ಆಗಬಹುದು ಅನ್ನೋದನ್ನು ಹೇಳಿದ್ರು. ಗಂಡಸರ ಆ್ಯಂಗಲ್ನಲ್ಲಿ ನೋಡಿದಾಗ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಗಂಡಸರನ್ನ ಅನ್ನುವ ಅರ್ಥದಲ್ಲೂ ಮಾತಾಡಿದರು. ಸೊ ಇದೆಲ್ಲವೂ ಈ ವಾರದಲ್ಲಿ ಒಂಥರ ಸ್ಪೈಸ್ ಎಲಿಮೆಂಟ್ಸ್ ಥರ ಕಾಣಿಸ್ತಾ ಇತ್ತು. ಆರಂಭದಲ್ಲಿ ಅಶ್ವಿನಿ ಅವರು ಸೇಫ್ ಆಗ್ತಾರೆ ಶನಿವಾರದ ದಿನ. ನಂತರ ಸ್ಟ್ರೈಟ್ ಅವೇ ರಕ್ಷಿತಾ ಸೇವ್ ಆಗ್ತಾರೆ. ರಕ್ಷಿತಾ ತನ್ನ ಆಟದ ಭರದಲ್ಲಿ ಕೆಲವು ಕಡೆ ಆಕೆ ನಾಟಕ ಮಾಡ್ತಾಳೆ ಅಂತ ಹೇಳಿದ್ದನ್ನು ಧ್ರುವಂತ್ ಅವರಿಗೆ ಸುದೀಪ್ ಅವರು ಭಾಳ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ತದನಂತರ ಭಾನುವಾರ ಅದನ್ನೇ ಇಮಿಟೇಟ್ ಅವ್ರ ಕೈಲೇ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಭಾನುವಾರದ ಎಪಿಸೋಡ್ನಲ್ಲಿ ಒಂದಿಷ್ಟು ಫನ್ ಇದ್ದರೂ ಸಹಿತ ಎಂಡ್ ಆಫ್ ದ ಡೇ ಎಪಿಸೋಡ್ ಮುಗಿಯುವ ಹೊತ್ತಿಗಾಗಲೇ ಸುದಿ ಮನೆಯಿಂದ ಹೊರಗಡೆ ಹೋಗಬೇಕಾಗಿ ಬಂತು. ಒಂದು ಭಯ ಇತ್ತು ರಕ್ಷಿತಾಗೆ, ರಘು ಅಣ್ಣನ ಹೆಸರನ್ನು ನಾನು ನಾಮಿನೇಟ್ ಮಾಡಿದ್ದೀನಿ, ಅಪ್ಪಿತಪ್ಪಿ ಅವ್ರು ಹೋದರೆ ಅದಕ್ಕೆ ನಾನು ಜವಾಬ್ದಾರಿ ಆಗಿಬಿಡ್ತೀನಿ ಅಂತ. ಆ್ಯಂಡ್ ಸುದಿ ವಿಚಾರದಲ್ಲಿ ಆಲ್ರೆಡಿ ಮನೆಯೊಳಗೆ ಚರ್ಚೆ ನಡೀತಾ ಇತ್ತು. ಅವರು ವೀಕ್ ಇದ್ದಾರೆ, ಅವರು
ಪಾರ್ಟಿಸಿಪೇಷನ್ ಸರಿಯಾಗಿ ಮಾಡಲ್ಲ, ಅಥವಾ ತಾನು ವೀಕ್ ಅನ್ನೋದನ್ನು ಮನೆಯವರು ಎಲ್ಲರೂ ಎದುರುಗಡೆ ಪದೇ ಪದೇ ಹೇಳ್ತಾ ಇರ್ತಾರೆ ಅನ್ನುವ ಚರ್ಚೆಗಳು ಸಾಕಷ್ಟು ಮನೆಯೊಳಗೂ ಬಂದಿತ್ತು. ಅಟ್ ದ ಸೇಮ್ ಟೈಮ್ ಹೊರಗಡೆಯಿಂದ ನೋಡುವಾಗ ಸುದಿ ಅವರು ಯಾರನ್ನೋ ಮೆಚ್ಚಿಸಲು ಅಥವಾ ಯಾರ್ದೋ ಶ್ಯಾಡೋ ಒಳಗಡೆ ತಮ್ಮ ಆಟವನ್ನು ಆಡ್ತಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಹೊರಗಡೆಯಿಂದ ಕಾಣ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಸುದಿಯವರು ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಮನೆಯೊಳಗಡೆ ಗ್ಯಾಂಗ್ಗಳಾಗಿದೆ ಅನ್ನುವ ಚರ್ಚೆ ನಡೀತಾ ಇರುವ ಹೊತ್ತದಲ್ಲೇ ಅಲ್ಲಿ ಗಿಲ್ಲಿ ಗ್ಯಾಂಗು, ಅಶ್ವಿನಿ ಗ್ಯಾಂಗು ಅಂತ 2 ಗ್ಯಾಂಗ್ಗಳಿದೆ ಅಂತ ಹೇಳಿ 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 ಒಂದು ಕಡೆಯಿಂದ ಅಶ್ವಿನಿಯವರ ಗ್ಯಾಂಗ್ನಲ್ಲಿ ಇದ್ದ ಕೆಲವರು ಅಥವಾ ಗಿಲ್ಲಿಯ ಗ್ಯಾಂಗ್ ವಿರುದ್ಧ ನಿಂತ ಕೆಲವರು ಮನೆಯಿಂದ ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಇದು ಮನೆಯವ್ರಿಗೆ ಗೊತ್ತಾಗುತ್ತೆ, ಅಂದರೆ ಒಳಗಡೆ ಇದ್ದವ್ರಿಗೂ ಅನಿಸುತ್ತೆ ಎಲ್ಲೋ ಮಿಸ್ ಹೊಡಿತಾ ಇದೆ, ಇದೇನೋ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ರಿಷಾ ಮತ್ತು ಸುದಿಯವರ ಮಧ್ಯದಲ್ಲಿ ಬಹಳ ದೊಡ್ಡ ಒಂದು ಪೈಪೋಟಿ ಇತ್ತು ಹೊರಗಡೆ ಬರಲಿಕ್ಕೆ, ಇವರ ಅಂತ. ಆ ಒಂದು ಪೈಪೋಟಿಯ ರೇಸ್ನಲ್ಲಿ ತನ್ನದೇ ಕೆಲವು ಮಾತುಗಳಿಂದಾಗಿ ಸುದಿ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ. ಓವರಾಲ್ ಕಂಪ್ಯಾರಿಟಿವ್ಲಿ ಇಷ್ಟು ವಾರಗಳಿಗೆ ಕಂಪೇರ್ ಮಾಡಿದ್ರೆ ಸುದೀಪ್ ಅವರು ಬಹಳ ಸ್ಟ್ರೈಟ್ ಹಿಟ್ ಹೋಗಿದ್ದು ಈ ವಾರ. ನೋ ಮ್ಯಾಟ್ರ್ ವಾಟ್ ಸ್ಟ್ರೈಟ್ ಅಟ್ಯಾಕ್ ಮಾಡಿದರು. ಅಟ್ ದ ಸೇಮ್ ಟೈಮ್ ಕೆಲವು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಾದ ಇದೆ, ನೀವು ರಕ್ಷಿತಾನ ವಿಚಾರಕ್ಕೆ ಬಂದಾಗ ಪಿತ್ತ ನೆತ್ತಿಗೆ ಇರುತ್ತೆ ಅಂತ ಹೇಳ್ತೀರಿ, ಅಥವಾ ಅಶ್ವಿನಿ ಮತ್ತು ಜಾಹ್ನವಿ ವಿಚಾರಕ್ಕೆ ಬಂದಾಗ ನೀವು ಸ್ವಲ್ಪ ಸಾಫ್ಟ್ ಆಗ್ತೀರಿ ಅಂತ. ಹಾಗೆ ನೋಡಿದ್ರೆ ಜಾಹ್ನವಿ ಅವರಿಗೆ ಸ್ಟ್ರೈಟ್ ಅವೇ ಕಲರ್ಸ್ ವಿಚಾರದಲ್ಲಿ ಮಾತಾಡಿದಾಗ ಸ್ಟ್ರೈಟ್ ಅವೇ ಏನು ಮುಖ ಮೂತಿ ನೋಡ್ದೇನೆ ಇಲ್ಲಿಯವರೆಗೂ ಯಾವ ಕಂಟೆಸ್ಟೆಂಟ್ಗೂ ಹೇಳಿದ ಹಾಗೆ ನೀವೇ ಅಲ್ವಾ ಒತ್ತಾಯ ಮಾಡಿ 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 ಚಾನಲ್ಗೆ ಫೋರ್ಸ್ ಮಾಡಿ ಒಳಗಡೆ ಬಂದಿದ್ದು, ಈ ಥರ ಇದೆ ಅಂತ ಗೊತ್ತಾಗಿದ್ರೆ ಯಾಕೆ ಬಂದ್ರಿ ಅಂತ ಹೇಳೋದಿದೆಯಲ್ಲ, ಅದು ತುಂಬ 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 ಅವ್ರಿಗೆ ಗೊತ್ತಿರುತ್ತೆ. ಕೇಳಿಸ್ಕೊಂಡವ್ರಿಗೆ, ಜಾಹ್ನವಿ ಅವ್ರಿಗೆ ಅರ್ಥ ಆಗಿರುತ್ತದು, ಕೇಳಿಸ್ಕೊಂಡವ್ರಿಗೆ ಗೊತ್ತಿರುತ್ತೆ. ಎಕ್ಸ್ಟ್ರೀಮಾಗಿ ಹರ್ಟ್ ಆಗಿರುತ್ತೆ. ತಾನು ಮಾತಾಡ್ತಿರೋದು ಸರಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಹೋದಾಗ ಸುದೀಪ್ ಅವರು ಅನಿವಾರ್ಯವಾಗಿ ಕೊಟ್ಟಂತಹ ಕೌಂಟ್ರದು, ಬಟ್ ಮಚ್ ನೀಡೆಡ್ ಅನ್ನೋ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಯಾವತ್ತೂ ಸಹ ಇದು ಚಾನಲ್ ಅದನ್ನು ಒಪ್ಪಲ್ಲ, ಚಾನಲ್ ಅದನ್ನು ಮಾಡಲ್ಲ. ಅಂಥದ್ದು ಈ ಹಿಂದೆ ವಿನ್ ಆಗಿರುವವರ ಪಟ್ಟಿಯನ್ನು ನೋಡಿದಾಗ ಚಾನಲ್ ಹೆಸರು ಹೇಳ್ಕೊಂಡು ಗೆದ್ದವ್ರು ಯಾರಿಲ್ಲ. ಚಾನಲ್ನಲ್ಲಿ ಇದ್ದವರು ಅನ್ನೋ ಕಾರಣಕ್ಕೆ ಗೆಲ್ಸಿದ್ದು ಯಾರನ್ನೂ ಇಲ್ಲ. ತಮ್ಮ ಆಟ ಜನಕ್ಕೆ ಹೊರಗಡೆ ಪ್ರಪಂಚಕ್ಕೆ ಕಾಣುವ ಆಟ ಏನಿದೆ, ಆ ಆಟದ ಆಧಾರದ ಮೇಲೆ ಒಳಗಡೆ ಶೋ ನಡಿಬೇಕು. ಆ ಶೋ ಹಾಗೆ ನಡೆಯುತ್ತೆ, ಹಾಗೆ ನಡೆದಿದೆ. ವಿಲ್ಸಿ ಹೋಗ್ತಾ ಹೋಗ್ತಾ ಆಟ ಇನ್ನಷ್ಟು ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಯಾರು ಹೇಗೆ ಏನೇನು ಆಟ ಆಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮಗೇನು ಅನಿಸಿದೆ ಈ ಸಲದ ಬಿಗ್ ಬಾಸ್ ಸೀಸನ್ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.